ಕೆಸುವಿನ ಗಡ್ಡೆ ನಾವು ತಿಂದಿರ್ತೀವಿ. ಕೆಸುವಿನ ಎಲೆನೂ ಸಹ ಉತ್ತಮವಾದ ಆಹಾರ ಅಂತ ಹೇಳ್ಬೋದು. ಹಾಗೆ ಮಾಡೋದ್ರಿಂದ ಕೆಲವು ಅಲರ್ಜಿಗಳಾಗ್ತವೆ. ಅಜೀರ್ಣ, ಮಲಬದ್ಧತೆ ಈ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಅದರ ಜೊತೆಗೆ ಇದರಲ್ಲಿರ್ತಕ್ಕಂಥ ಪ್ರೋಟೀನ್, ವಿಟಮಿನ್ಸ್, ನಮ್ಮ ಬೋನ್ ಡೆನ್ಸಿಟಿ ಹೆಚ್ಚಾಗುತ್ತೆ. ಯಾಕಂದರೆ ಇಲ್ಲಿ ಹಾಗೆ ಬರದಂತೆ ತಡಿಲಿಕ್ಕೆ ಈ ಇಮ್ಯುನಿಟಿಯನ್ನು, ರೆಸಿಸ್ಟೆನ್ಸ್ ಪವರನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಉತ್ತಮ ಆಹಾರ ಅಂತ ಹೇಳ್ಬೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣು ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಕೆಸುವಿನ ಎಲೆಯ ಆರೋಗ್ಯದ ಪ್ರಯೋಜನಗಳನ್ನು ನೋಡೋಣ. ಕೆಸುವಿನ ಗಡ್ಡೆ ನಾವು ತಿಂದಿರ್ತೀವಿ. ಕೆಸುವಿನ ಎಲೆನೂ ಸಹ ಉತ್ತಮವಾದ ಆಹಾರ ಅಂತ ಹೇಳ್ಬೋದು. ಎಲೆಗಳನ್ನು ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳೆದು ಅದನ್ನು ಚೆನ್ನಾಗಿ ಕುದಿಸಿ ನೀರು ಬಸ್ತು ಆಮೇಲೆ ಅದನ್ನು ಪಲ್ಯ ಮಾಡಬೇಕು. ಹಾಗೆ ಮಾಡೋದ್ರಿಂದ ಕೆಲವು ಅಲರ್ಜಿಗಳಾಗ್ತವೆ. ನೀರು ಕುದಿಸಿನೇ ಅದರ ನೀರು ಬಸ್ತು ಅದರ ಪಲ್ಯ ಮಾಡೋದು ಸೂಕ್ತ. ಹೀಗೆ ಮಾಡೋದ್ರಿಂದ ಇದರಲ್ಲಿರ್ತಕ್ಕಂಥ ಫೈಬರ್ ಅಂಶ ಅಜೀರ್ಣ, ಮಲಬದ್ಧತೆ ಈ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಹಾಗೂ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆಮೇಲೆ BP, ಶುಗರ್ನ ನಿಯಂತ್ರಣ ಮಾಡಲಿಕ್ಕೆ ಈ ಪಲ್ಯ ಉತ್ತಮವಾಗಿರ್ತಕ್ಕಂಥ ಆಹಾರ ಅಂತ ಹೇಳ್ಬೋದು. ಅದರ ಜೊತೆಗೆ ಇದರಲ್ಲಿರ್ತಕ್ಕಂಥ ಪ್ರೋಟೀನ್, ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಸುಸ್ತು, ನಿಶಕ್ತಿ, ನರ ದೌರ್ಬಲ್ಯತೆ, ಕೈಕಾಲು ಜೋಮು ಇಂಥವೆಲ್ಲ ಸಮಸ್ಯೆಗಳಿಗೂ ಕೂಡ ಉತ್ತಮವಾದ ಪರಿಹಾರವನ್ನು ಒದಗಿಸ್ತಕ್ಕಂಥ ಆಹಾರವಾಗಿ ಈ ಕೆಸುವಿನ ಸೊಪ್ಪಿನ ಪಲ್ಯ ಹೆಲ್ಪ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಇದರ ಪಲ್ಯ ಸೇವನೆ ಮಾಡೋದ್ರಿಂದ ನಮ್ಮ ಬೋನ್ ಡೆನ್ಸಿಟಿ ಹೆಚ್ಚಾಗುತ್ತೆ. ಯಾಕಂದರೆ ಇಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ಸ್ಗಳು ಹೇರಳವಾಗಿ ಇದ್ದಾವೆ. ಇದರಲ್ಲಿರ್ತಕ್ಕಂಥ ವಿಟಮಿನ್ C ನಮ್ಮ ಇಮ್ಯುನಿಟಿಯನ್ನು ಮತ್ತು ಇಮ್ಯೂನ್ ರೆಸ್ಪಾನ್ಸನ್ನು ಕ್ರಿಯಾಶೀಲಗೊಳಿಸುತ್ತೆ. ಇಂಥ ಇಮ್ಯುನಿಟಿಯ ತೊಂದರೆಗಳಾಗಿ ಆಟೋಇಮ್ಯೂನ್ ಡಿಸೀಸ್ಗಳು ಬರ್ತಾ ಇರ್ತವೆ. ಹಾಗೆ ಬರದಂತೆ ತಡಿಲಿಕ್ಕೆ ಈ ಕೆಸುವಿನ ಪಲ್ಯ ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಪರಿಹಾರ ಅಂತ ಹೇಳ್ಬೋದು. ಹಾಗೆ ಕೆಸುವಿನ ಎಲೆಯನ್ನು ಸೇವನೆ ಮಾಡೋದ್ರಿಂದ ಇದು ಯಕೃತ್ ಉತ್ತೇಜಕವಾಗಿ ಕೆಲಸ ಮಾಡುತ್ತೆ. ಮತ್ತು ಕೆಸುವಿನ ಎಲೆಯ ಪಲ್ಯ ತಿನ್ನೋದ್ರಿಂದ ಕಿಡ್ನಿ ಸ್ಟೋನು ಮತ್ತು ಪಿತ್ತಕೋಶದ ಕಲ್ಲು ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಕ್ಷಾರೀಯ ಗುಣಧರ್ಮ ಹೆಚ್ಚಾಗಿರೋದ್ರಿಂದ ಹಾಗೂ ಕೆಸುವಿನ ಎಲೆಯ ಪಲ್ಯ ನಮ್ಮ ಶರೀರದಲ್ಲಿ ಒಬೆಸಿಟಿ ಅಂದರೆ ಬೊಜ್ಜು ಇವೆಲ್ಲವನ್ನು ಕರಗಿಸ್ಲಿಕ್ಕೆ, ವೇಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದರೊಟ್ಟಿಗೆ ಈ ಪಲ್ಯ ನಮ್ಮ ಶರೀರದಲ್ಲಿ ಈ ಇಮ್ಯುನಿಟಿಯನ್ನು, ರೆಸಿಸ್ಟೆನ್ಸ್ ಪವರನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಉತ್ತಮ ಆಹಾರ ಅಂತ ಹೇಳ್ಬೋದು. ಮೆದುಳನ್ನು ಚುರುಕುಗೊಳಿಸುತ್ತೆ. ಯಾಕಂದರೆ ಇದರಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ಹೇರಳವಾಗಿದ್ದಾವೆ. ಹಾಗೂ ಮೆದುಳಿನ ಜೀವಕೋಶಗಳಲ್ಲಿ ಶಕ್ತಿಯನ್ನು ಮತ್ತು ಆ ಒಂದು ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಗ್ನಿಟಿವ್ ಫಂಕ್ಷನ್ಸ್ ಅಂತ ಏನು ನಡೀತಿರ್ತವೆ ಅವೆಲ್ಲವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರೋಲೈಟ್ಸ್ಗಳನ್ನು ಕ್ರಿಯಾಶೀಲಗೊಳಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರಕವಾಗಿರ್ತಕ್ಕಂಥ ಪೋಷಕ ಸತ್ವಗಳು ಇದರಲ್ಲಿ ಇರೋದ್ರಿಂದ ಮೆದುಳಿನ ಆರೋಗ್ಯಕ್ಕೂ ಕೂಡ ಕೆಸುವಿನ ಎಲೆಯ ಪಲ್ಯ ಭಾಳ ಉತ್ತಮವಾದ ಆಹಾರ ಅಂತ ಹೇಳ್ಬೋದು. ಅದರೊಟ್ಟಿಗೆ ಇದು ನಮ್ಮ ಏನಂತ ಹೇಳಿದ್ರೆ ಎಕ್ಸ್ಟರ್ನಲ್ ಅಪ್ಲಿಕೇಶನಲ್ಲೂ ಕೂಡ ಕೆಲವು ಸಮಸ್ಯೆಗಳಿಗೆ ಇದನ್ನು ಬಳಸ್ಬೋದು. ಕೆಸುವಿನ ಎಲೆಯನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದರಲ್ಲಿ ಸಮ ಪ್ರಮಾಣದಲ್ಲಿ ಅಲೋವೆರಾವನ್ನು ಬೆರೆಸಿ ಅದನ್ನು ಮುಖಕ್ಕೆ ಲೇಪನ ಮಾಡಿ ಒಂದು 5 ನಿಮಿಷ ಬಿಟ್ಟು ಮುಖ ತೊಳೆದ್ರಿಂದ ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನೈಟ್ರಿಕ್ ಆಕ್ಸೈಡ್ ಸ್ಕಿನ್ ಮೇಲಿರ್ತಕ್ಕಂಥ ಎಲ್ಲ ಡೆಡ್ ಟಿಶ್ಯೂಗಳನ್ನು ತೆಗೆದು ಚರ್ಮದ ಕಾಂತಿಯನ್ನು ವೃದ್ಧಿಸಲಿಕ್ಕೆ ಅದು ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ. ಕೆಸುವಿನ ಸೊಪ್ಪಿನ ಪಲ್ಯ ಕೇರಳ, ಮಂಗಳೂರು, ಉಡುಪಿ ಈ ಕಡೆ ಜಾಸ್ತಿ ಜನ ಬಳಸ್ತಾರೆ. ಈ ಸೊಪ್ಪಿನ ಪಲ್ಯ ಅವರು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದನೇ ಅವರು ಮರಗಳನ್ನು, ದೊಡ್ಡ ದೊಡ್ಡ ಮರಗಳನ್ನು ಸುಲಭವಾಗಿ ಹತ್ತಲಿಕ್ಕೆ ಅವರಿಗೆ ಸ್ಟ್ಯಾಮಿನಾ ಹೆಚ್ಚಾಗಿ ಬರ್ತದೆ. ಅದಕ್ಕೆ ಸ್ಟ್ಯಾಮಿನಾ ಹೆಚ್ಚಿಸುವ ಉತ್ತಮವಾದ ಆಹಾರ ಅಂತ ಹೇಳಿದ್ರೆ ಕೆಸುವಿನ ಸೊಪ್ಪಿನ ಪಲ್ಯ ಅಂತ ಹೇಳ್ಬೋದು. ಇದನ್ನು ಜ್ಯೂಸ್ ರೂಪದಲ್ಲಾಗಲಿ ಹಸಿದಾಗಲಿ ಕುಡಿಯೋದು ಅಷ್ಟೊಂದು ಸೂಕ್ತ ಅಲ್ಲ. ಇದನ್ನು ಪಲ್ಯ ಮಾಡಿನೇ ಸೇವನೆ ಮಾಡಬೇಕು. ಯಾಕೆಂದರೆ ಇದನ್ನು ಹಾಗೆ ಹಸಿ ಸೊಪ್ಪು ತಿಂದಾಗ ತುಂಬ ಗಂಭೀರ ಅಲರ್ಜಿಗಳಾಗ್ತಕ್ಕಂಥ ಚಾನ್ಸಸ್ ಇರ್ತವೆ ಅಂತಕ್ಕಂಥ ಮಾಹಿತಿನ ಹೇಳ್ತಾ ಇದರ ವಿಚಾರವನ್ನೆಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಅಲ್ಲಿ ತಾವೆಲ್ಲ ಕುಟುಂಬ ಸಮೇತರಾಗಿ ಭಾಗವಹಿಸಿ ಯೋಗ, ಧ್ಯಾನ, ಪ್ರಾಣಾಯಾಮ, ಆಹಾರ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಸರಿಯಾದ ಕ್ರಮದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಿ. ಶರಣು ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.